ಸೊ ಈಗ ಐ ಥಿಂಕ್ ಇಟ್ಸ್ ಆಲ್ರೆಡಿ ಡನ್ ಆಗಿದೆ. ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು, ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನೀರು ಇದ್ರೇ ನಮಗೆ ಅದು ಏನಾದರೂ ತಳ ಹಿಡಿಯುತ್ತೆ ಅವ್ರು ಹೇಳಿದ್ದಾರೆ. ಸೊ ನಾವು ಇನ್ನೊಂದೇನೆಂದರೆ ಪಾಸ್ ಬೈ ಪಾಸ್ ವೀಡಿಯೋ ಏನಕ್ಕೆ ಆಗ್ತಾ ಇರೋದು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆಮೇಲೆ ನಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಯಾವುದೇ ಮಾಡೋಕ್ಕೆ ಹೋದ್ರೂ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಅಲ್ವಾ, ಹಾಗೆ ಈಗ ಇನ್ನೊಂದು ಸ್ವಲ್ಪ ನನಗೆ ಬೇಕಾಗಿರೋಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕ್ತಾಯಿದ್ದೀನಿ. ಸೊ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ನೀರು ಹಾಕಿದ್ದೀನಿ. ಸೊ ಈಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಗರಂ ಮಸಾಲ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನಮಗೆ ಸ್ವಲ್ಪ ಗೊತ್ತಾಗಿಲ್ಲ, ಬಟ್ ನಾನು ನೋಡ್ದಂಗೆ ವೀಡಿಯೋದಲ್ಲಿ ಹೆಂಗೆ ಬಂದಿತ್ತೋ ಅದೇ ಥರ ಬಂದಿದೆ. ಪೆಪ್ಪರ್ ಪೌಡ್ರ್ ಇಲ್ಲ, ಸೊ ಇಟ್ಸ್ ಓಕೆ. ಸ್ವಲ್ಪ ಹಾಕಿದ್ದೀನಿ ಗರಂ ಮಸಾಲ ಪೌಡ್ರು ಹಾಕ್ಬಿಟ್ಟು ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಇವಾಗ ಎಗ್ ತೊಕ್ಕಿಗೆ ಅಂದರೆ ಮೊಟ್ಟೆ ತೊಕ್ಕು ಅನ್ನೋದಕ್ಕೆ ಮೊಟ್ಟೆ ಹಾಕ್ಬೇಕು. ಮೊಟ್ಟೆ ನಾನು ಬಿಡಿಸಿಕ್ಕಿದ್ದೀನಿ. ಸೊ ಇದನ್ನು ಸೈಡ್ಗೆ ಇಕ್ಕೊತೀನಿ. ಸೈಡ್ಗೆ ಇಕ್ಕೊಂಡು ಮೊಟ್ಟೆ ಎತ್ಕೋತೀನಿ. ಇನ್ಫ್ಯಾಕ್ಟ್ ನೋಬಡಿ ದೇರ್ ಟು ಹೆಲ್ಪ್ ಮೀ, ಸೊ ಐ ಆಮ್ ಡೂಯಿಂಗ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಅಲೋನ್ ನೌ. ಅದಕ್ಕೆ ಈಗ ಎಲ್ಲ ಆಗಿದೆ. ಸೊ ಬಾಯ್ಲ್ ಆಗ್ತಾ ಇದೆ. ಅವರು ಕೂಡ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಡೀಪ್ ಫ್ರೈ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು. ನನಗೆ ಗೊತ್ತಿಲ್ಲ ಯಾವ ಥರ ಟೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಎನಿವೇ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಫಾರ್ ಇಟ್. ನೋಡೋಣ. ಜಾಸ್ತಿನೇ ಫ್ರೈ ಆಗಿದೆ ಫ್ರೆಂಡ್ಸ್. ಇಲ್ಲ ಇನ್ನೊಂದೇನಂದರೆ ಅವರು ಒಂದು ಟ್ರೈ ಮಾಡಿದ್ದೀನಲ್ಲ, ಅದಕ್ಕಾದರೂ. ಸೊ ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕಬೇಕು, ಸರಿಗೆಲ್ಲ ಇಡಬೇಕು. ಓಕೆ, ಹಿಂಗೆ ಹೇಳೋಣ. ಸೊ ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗಿದೆ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ರೆಡಿ. ಸೊ ನಮಗೆಲ್ಲ ಇನ್ನೊಂದೇನೆಂದರೆ, ಸೊ ಗೊಜ್ಜು ತೊಕ್ಕು ಆಲ್ಮೋಸ್ಟ್ ಸಿಮಿಲರ್ ಟು ಗೊಜ್ಜು. ಹಂಗೆ ಮಾಡಬೇಕಾದಾಗ ಸ್ವಲ್ಪ ನಮಗೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಯಾಕಂದರೆ ಅನ್ನಕ್ಕೆ ಅದಕ್ಕೆಲ್ಲ ಹಿಡಿಬೇಕಲ್ಲ. ಆಮೇಲೆ ಸೈಡ್ ಡಿಶ್ ಅದಕ್ಕೆಲ್ಲ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಆಯಿತು. ಈಗ ಸೊ ಹಿಯರ್ ಗೋಸ್ ಎಗ್ ವೈಟ್ ಹಾಕಿದ್ದೀನಿ. ಸೊ ಮೊಟ್ಟೆ ಆಲ್ರೆಡಿ ಬೆಂದಿರುತ್ತೆ, ಮತ್ತೆ ಬೇಯೋ ಚಾನ್ಸಸ್ ಬೇಡ ಅಂತ ಅನಿಸುತ್ತೆ. ಐ ಸೀರಿಯಸ್ಲಿ ಡೋಂಟ್ ನೋ ಹೌ ದ ರಿಸಲ್ಟ್ ವರ್ಕ್ಸ್. ಬಟ್ ನಾನು ತಿಂತೀನಿ. ಸೊ ನಾನು ಮಾಡಿದ್ದಲ್ಲ, ನಾನು ತಿನ್ನಲೇಬೇಕು. ಸೊ ಹಂಗಿರ್ಬೇಕಾದ್ರೆ ಸೊ ನೋಡೋಣ. ರಿಯಲಿ ಡ್ರಾಯಿಂಗ್ ಈಸ್ ಅ ವಂಡರ್ಫುಲ್ ಥಿಂಗ್, ಯುನೋ. ಇದಾಗಿದೆ. ಸೊ ಡೀಪ್ ಫ್ರೈ ಮಾಡಿಬಿಟ್ಟಿದ್ದೀನಿ. ಎಲ್ಲ ಆ ಕಡೆ ಈ ಕಡೆ ಚಿಲ್ತಾ ಇದ್ದೀನಿ. ನಮ್ಮ ಬರ್ತಾರೆ. ನಾನು ಆ್ಯಕ್ಚುಲಿ ನಾನು ಮನೇಲಿದ್ದಾಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀನಪ್ಪ. ಇವಾಗ ಮನೇಲಿ ಇಲ್ವಲ್ಲ, ಹೇಳಿದ್ನಲ್ಲ ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ. ಸೊ ಹಂಗೆ ನಾವು ಮನೆಯವ್ರು ನಮಗೂ ಆಗ್ತಾರೆ. ಸೊ ಇವಾಗ ಅವ್ರು ಹೇಳ್ದಂಗೆ ಇದೊಂದು ಸ್ವಲ್ಪ ಫ್ರೈ ಮಾಡಿ ನೋಡೋಣ. ಸೊ ಗೊತ್ತಿರೋಂಗೆ ತುಂಬ ಫ್ರೈ ಆಗಿಬಿಟ್ಟಿದೆ. ಓಕೆ, ಈಗ ಎಗ್ ಎಲ್ಲೋ ಅದು ಹೊಡೆದೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ 5 ಮೊಟ್ಟೆಗೆ ಮೇ ಬಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಅಂತ ಅನಿಸುತ್ತೆ. ಮೇ ಬಿ ನೀರು ಜಾಸ್ತಿ ಹಾಕಿದ್ದೀನಿ, ಬಟ್ ನಾಟ್ ಬ್ಯಾಡ್. ಐ ಟ್ರೈಡ್ ಇಟ್ ಎನಿವೇ ಅನ್ನೋ ಒಂದು ಇದಿದೆ. ಸೊ ಆಗಿದೆ. ಇದೇನಂದರೆ ರೈಸಿನ್ ವಾಟ್ರ್ ಅಂದರೆ ಇದು ಒಣದ್ರಾಕ್ಷಿನ ನಾವು ನೈಟು ನೆನೆ ಹಾಕ್ಬಿಟ್ಟು ಕುಡಿದ್ರೆ ಒಳ್ಳೆಯದು ಬೆಳಗ್ಗೆ. ಇಟ್ಸ್ ಗುಡ್ ಫಾರ್ ಗ್ಲೋವಿಂಗ್ ಸ್ಕಿನ್. ನಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಆದ್ರೂ ನಾವೇನೋ ಮಾಡ್ತಾಯಿದ್ವಿ. ಸೊ ಅದು ಟ್ರೈ ಮಾಡ್ತಾಯಿದ್ದೀವಿ ಅದಕ್ಕೆ. ಸೊ ಐ ಥಿಂಕ್ ಇಟ್ಸ್ ಆಲ್ರೆಡಿ ಡನ್.
ನಾನೇನಪ್ಪ ಒಬ್ಬನಿಗೆ ಮಾಡ್ಕೊಳ್ಳೋಣ ಅಂದರೆ 3 ಜನಕ್ಕೆ ಆಗೋಷ್ಟು ಮಾಡಿಬಿಟ್ಟಿದ್ದೀನಿ. ಓಕೆ, ತಿನ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ.